ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ಬೆಳಿಗ್ಗೆ ಎದ್ಮೇಲೆ ನನ್ ಗಂಡ ಯಾರ ಮುಖ ನೋಡೋದ್ನೋ ಗೊತ್ತಿಲ್ಲ, ಬೆಳಿಗ್ಗೆನೆ ಕೆಲ್ಸತ್ತವ ಏಟ್ ಮಾಡ್ಕೊಂಡ್ ಬಂದಿದ್ರು. ಮರ ಹತ್ತಾದ್ಮೇಲೆ ಗೊನೆನ ಕಿಳ್ಬೇಕಾದ್ರೆ ಕುಡ್ಲು ಡೈರೆಕ್ಟ್ ಬಂದು ಎಡಗಡೆ ಗಾಲ್ ಹಿಂಬಡಿಗೆ ಬಿದ್ದಿರುತ್ತೆ. ಏಟ್ ಆದ್ಮೇಲೆ ನನ್ ಗಂಡ ಫೋನ್ ಮಾಡಿ ಒಂದ್ ವಿಷಯನೂ ಕೂಡ ಮುಟ್ಟಿಸಿಲ್ಲ ನನ್ಗೆ. ಹಾಗೆ ಅರ್ಧದಲ್ಲೇ ಕೆಲ್ಸ ಬಿಟ್ಟು ಡೈರೆಕ್ಟ್ ಹಾಸ್ಪಿಟಲ್ ಬಂದು ಡ್ರೆಸ್ಸಿಂಗ್ ಮಾಡಿಸಿ ಒಂದ್ ಹೊಲಿಗೆ ಹಾಕ್ಸ್ಕೊಂಡು ಮನೆಗ್ ಬಂದಿದ್ದಾರೆ. ಹೊರಗಡೆ ಹೋಗಿ ದುಡಿಯೋ ಗಂಡ್ಸ್ಗೆ ಸ್ವಲ್ಪನಾದ್ರೂ ಏಟಾದ್ರೂ ಮನೆನೇ ನಿಂತೋಗ್ಬಿಡುತ್ತೆ. ನನ್ ಗಂಡನ್ಗೆ ಮೈಯಲ್ಲಿ ಏನಾದ್ರೂ ಗಾಯ ಆಗಿದ್ದಿದ್ರೆ ಒಂದ್ ವೇಳೆ ತಡ್ಕೊಂತಿದ್ರು. ಮರಕ್ಕೆ ಸಪೋರ್ಟ್ ಆಗಿರೋ ಕಾಲಿಗೆ ಏಟಾಗಿದೆ. ಆ ಹೊಲಿಗೆ ಎಲ್ಲಾನು ಬಿಚ್ಚಿ ವಾಸಿ ಆದ್ಮೇಲೆ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ಬೇಕು. ಅದ್ ಎಷ್ಟು ದಿನ ಆಗುತ್ತೋ ಏನೋ ಒಂದು ಗೊತ್ತಿಲ್ಲ ನನಗಂತೂ. ಮನೇಲಿ ದುಡಿಯೋರು ಒಬ್ರೇ ಆಗ್ಬಿಟ್ರೆ ಮನೆ ನಡೆಯೋದು, ಜವಾಬ್ದಾರಿ ನಡ್ಸೋದು ತುಂಬಾನೇ ಕಷ್ಟ. ಅವರು ಡ್ರೆಸ್ಸಿಂಗ್ ಮಾಡ್ಸ್ಕೊಂಡ್ ಬಂದಾದ್ಮೇಲೆ ಟ್ಯಾಬ್ಲೆಟ್ ತಗೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರು. ಬೆಳಿಗ್ಗೆ ಅಭಿಯಾನವ್ರ ಮನೆಗೆ ಹೋಗದ ಅಂತಾನು ಕೂಡ ಹೇಳಿದ್ದೆ ಅವ್ರಿಗೆ. ಅಷ್ಟೊತ್ತಿಗೆ ನೋಡಿದ್ರೆ ಈ ರೀತಿ ಆಗಿತ್ತು. ನನ್ ಗಂಡನ್ಗೆ ಈ ರೀತಿ ಆಗಿರೋದ್ರಿಂದ ಎಷ್ಟು ಕೆಲ್ಸಗಳು ಕಟ್ಟು ಬಿದ್ದಿದೆ ಅಂದ್ರೆ, ಇನ್ನೇನು ಹಬ್ಬನೂ ಕೂಡ ಬಂತು, ಮತ್ತೆ ಅವ್ರ ಹುಟ್ಟುಹಬ್ಬನೂ ಕೂಡ ಬಂತು, ಮತ್ತೆ ಹೊರಗಡೆ ಹೋಗ್ಬೇಕು ಅಂತ ಪ್ಲಾನ್ ಅಲ್ಲೂ ಕೂಡ ಇದ್ವಿ. ಅಷ್ಟೊತ್ತಿಗೆ ಈ ರೀತಿ ಆಗೋಯ್ತು. ಈಗ್ಲೂ ಕೂಡ ನಮ್ಮ ಮನೆಯವ್ರು ಆರಾಮಾಗಿ ಎಂಜಾಯ್ ಮಾಡ್ಬೋದು, ಬಟ್ ಅವಾಗ ಅದು ಪೇನ್ ಕೊಡ್ತಾನೆ ಇರುತ್ತೆ. ಮತ್ತೆ ಅವಾಗ್ಲೇ ಹೇಳದ್ನಲ್ಲ ಅಭಿಯಣ್ಣವ್ರ ಮನೆಗೆ ಹೋಗ್ಬೇಕು ಅಂತ, ಎಲ್ಲಿ ನಾನ್ ಬೇಜಾರ್ ಮಾಡ್ಕೊಂತೀನಿ ಅಂತ, ಆ ನೋವಲ್ಲೂ ಕೂಡ ಕರ್ಕೊಂಡ್ ಹೋಗ್ತೀನಿ ಅಂತಂದ್ರು ನಮ್ಮ ಮನೆಯವ್ರು. ಹೇಳ್ದೆ ಬಿಡಿ, ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹೋಗದ, ಇದೆಲ್ಲ ಕ್ಲಿಯರ್ ಆದ್ಮೇಲೆ ಅಂತ ಹೇಳಿದ್ರು ಕೂಡ. ಇಲ್ಲ, ಹೋಗಿದ್ ಬರದ ನಡಿ ಅಂತಾನು ಕೂಡ ಹೇಳಿದ್ರು ನಮ್ಮ ಮನೆಯವರು. ಅವ್ರು ಕರ್ಕೊಂಡ್ ಹೋಗ್ತೀನಿ ಅಂತ ಅಂದಾದ್ಮೇಲೆ ನಾನು ಕೂಡ ಸ್ನಾನ ಮಾಡ್ಕೊಂಡ್ ರೆಡಿ ಆಗ್ತಿದ್ದೆ. ನಾನ್ ಗಾಡಿ ಓಡಿಸ್ತೀನಿ ಅಂತಂದದ್ಕೆ ಇಲ್ಲ ಬೇಡ ನೀನ್ ಆರಾಮಾಗಿ ಕುತ್ಕೋ, ನಾನ್ ಗಾಡಿ ಓಡಿಸ್ತೀನಿ ಅಂತ ಹೇಳಿದ್ರು ನಮ್ಮ ಮನೆಯವರು. ಹಾಗೆ ಆನ್ ದ ವೇ ಪೆಟ್ರೋಲ್ ಹಾಕ್ಸ್ಕೊಂಡು ಡೈರೆಕ್ಟ್ ಅಂಗಡಿ ಕಡೆಗೆ ಹೊರಟು ಬಂದ್ವಿ. ಬೆಳಿಗ್ಗೆ ರೀತಿ ಆಗೈತೆ ಅಂತ ಅಭಿಯಾನಂಗೂ ರಶ್ಮಿ ಅಕ್ಕನ್ಗೂ ಕೂಡ ಹೇಳ್ಬಿಟ್ಟಿದ್ದೆ. ಅವರು ಕೂಡ ಫುಲ್ ಗಾಬರಿ ಆಗ್ಬಿಟ್ಟಿದ್ರು. ಯಾಕೆ ಅಂತಂದ್ರೆ ಎಷ್ಟು ಹೊಲಿಗೆ ಹಾಕಿದಾರೋ, ಎಷ್ಟು ಅಗಲ ಗಾಯ ಆಗೋಯ್ತು ಅಂತ ಯೋಚನೆ ಮಾಡ್ತಿದ್ರು ಅವರು. ಬಂದಿ ಆ ನಂತರ ಎಲ್ಲ ನೋಡೋದ್ಮೇಲೆ ಅವ್ರಿಗೆ ಸಮಾಧಾನ ಆಯ್ತು. ಇನ್ನೂ ಒಂದು ಹೇಳ್ಬೇಕು ಅಂತಂದ್ರೆ, ಯಾರ್ ಕೆಟ್ಕಂಡ್ ಬಿದ್ದಿದ್ಯೋ ಏನೋ ಗೊತ್ತಿಲ್ಲ ನಮ್ಮಿಬ್ರ ಮೇಲೆ. ಮತ್ತೆ ಅದ್ ಯಾರು ಏನ್ ಮಾಡ್ಸಿದಾರೋ ಅನ್ನೋದು ನನ್ಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಯಾಕೆ ಅಂತಂದ್ರೆ ಒಂದ್ರ ಮೇಲೆ ಒಂದು ಏಟು ಬೀಳ್ತಾನೆ ಇದೆ. ನಮ್ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗ್ಬೋದು ಅಥವಾ ಪರ್ಸನಲ್ ಪ್ರಾಬ್ಲಮ್ ಆಗ್ಬೋದು. ಈ ರೀತಿ ಅದೆಲ್ಲ ಮಾಡ್ಸಿದ್ರು ಕೂಡ ಅದ್ ಏನ್ ಸಿಗುತ್ತೋ ನನಗಂತೂ ಒಂದು ಗೊತ್ತಿಲ್ಲ. ಇದಕ್ಕೆಲ್ಲಾನು ನಾನ್ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಯಾಕೆ ಅಂತಂದ್ರೆ ನಾನ್ ನಂಬಿರೋ ಮದ್ದೂರಮ್ಮನೇ ಆಗಿರ್ಬೋದು, ಬಸವಪ್ಪ ಆಗಿರ್ಬೋದು, ಕಾಲಭೈರಪ್ಪನೇ ಆಗಿರ್ಬೋದು, ಅವ್ರು ಇದಾರೆ ನನ್ ಕಾವಲಾಗಿ ಅನ್ನೋದೇ ನನ್ ಯೋಚನೆ. ನಮ್ಗೆ ಈ ರೀತಿ ಮಾಡ್ಸೋದ್ರಿಂದ ಅವ್ರಿಗೆ ಒಳ್ಳೇದಾಗ್ತಿದೆ ಅಂತಂದ್ರೆ ಪರವಾಗಿಲ್ಲ, ಮಾಡಿಸ್ಲಿ. ಇದನ್ನೆಲ್ಲ ನಾನ್ ಜಾಸ್ತಿ ಯೋಚನೆ ಮಾಡಲ್ಲ. ಯಾಕೆ ಅಂತಂದ್ರೆ ಮೇಲೊಬ್ಬ ಕೂತಿರ್ತಾನೆ, ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅವನಿಗೊಬ್ಬನು ಗೊತ್ತು. ಯಾರೇ ಆಗ್ಲಿ ಮನುಷ್ಯನ ಮೆಚ್ಚಿಸೋ ಅವಶ್ಯಕತೆ ಇಲ್ಲ, ಮೇಲೊಬ್ಬನ್ನ ಮೆಚ್ಚಿಸಿದ್ರೆ ಸಾಕು. ನಾನು ಈ ರೀತಿ ಇರೋದಿಕ್ಕೇನೆ ಯಾರಿಗೂ ಕೂಡ ಇಷ್ಟ ಆಗಲ್ಲ. ಆದ್ರೆ ಒಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ, ಯಾರೇ ಆದ್ರೂ ಅಷ್ಟೇನೆ ನಿಮ್ ಇಷ್ಟದಂಗೆ ನೀವ್ ಜೀವನ ಮಾಡಿ. ಇನ್ನೊಬ್ರು ಇಷ್ಟ ಕಷ್ಟ ಕಟ್ಕೊಂಡು ಯಾರಿಂದ ಏನೂ ಆಗ್ಬೇಕಾಗಿದ್ದಿಲ್ಲ. ಇಲ್ಲಿ ನಿಮ್ ಜೀವನನ ನೀವ್ ಯಾವ ರೀತಿ ಖುಷಿಯಿಂದ ಜೀವನ ರೂಪಿಸ್ಕೋಬೇಕು ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ ಅಂತ ನಾನು ಕೇಳ್ಕೊಳಕ್ ಇಷ್ಟಪಡ್ತೀನಿ. ನನ್ನ ಮಾತಿಂದ ಯಾರಿಗಾದ್ರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ.